ಜಾಗತಿಕ ಹೂಡಿಕೆದಾರರ ಮೇಳ ಹೊಸ ತಂತ್ರಜ್ಞಾನಕ್ಕೆ ಸಾಕ್ಷಿ ಆಗ್ತಾ ಇದೆ. ಅದೇ ರೀತಿ ಹೊಸ ತಂತ್ರಜ್ಞಾನವನ್ನ ಇಲ್ಲಿ ಪರಿಚಯ ಮಾಡುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಈ ಮೂಲಕವಾಗಿ ಸಾರಿಗೆ ಕ್ಷೇತ್ರಗಳಲ್ಲೂ ಕೂಡ ಕ್ರಾಂತಿಯನ್ನುಂಟು ಮಾಡಲಿಕ್ಕೆ ಹೊಸ ಪ್ರಯೋಗಗಳು ಆಗ್ತಾ ಇದೆ. ಹೀಗಾಗಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ, ಅದೇ ರೀತಿಯಾಗಿ ಒಳಾಂಗಣದಲ್ಲಿ ಒಂದು ಟ್ರಾವೆಲ್ ಮಾಡಬೇಕಾದ್ರೆ ಸಾಕಷ್ಟು ಶ್ರಮ ವಹಿಸಬೇಕಾಗುತ್ತೆ, ಸಾಕಷ್ಟು ಸಮಯ ಕೂಡ ಹಿಡಿತದೆ. ಹೀಗಾಗಿ ಹೊಸ ಟೆಕ್ನಾಲಜಿ ಬಂದಿದೆ, ಆ ಟೆಕ್ನಾಲಜಿನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಾವೀಗ ಲಿಫ್ಟಲ್ಲಿ ಪ್ರಯಾಣವನ್ನು ಮಾಡೋದಾದ್ರೆ ನಾವೀಗ ಒಂದನೇ ಮಹಡಿಯಿಂದ 10-12ನೇ ಮಹಡಿ ಅಂತಸ್ತುವರೆಗೂ ಕೂಡ ಹೋಗ್ಬೋದು. ಆದರೆ ಬೇರೆ ಬೇರೆ ಬಿಲ್ಡಿಂಗ್ಗಳಿಗೆ ಹೋಗಬೇಕಾದ್ರೆ ಅಥವಾ ಇಂಡೋರ್ನಲ್ಲಿ ಒಂದಿಷ್ಟು ಟ್ರಾವೆಲ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ, ನಡೆದುಕೊಂಡೇ ಹೋಗಬೇಕಾಗತ್ತೆ. ಹೀಗಾಗಿ ಇದಕ್ಕೆ ಸೊಲ್ಯೂಷನ್ ಆಗಿ ನಿಯೋ ಕಂಪನಿ ಒಂದು ಹೊಸ ಪ್ರಾಡಕ್ಟ್ ಅಂತ ಇದೆ. ಪಾಡ್ಸ್ಗಳ ಮೂಲಕವಾಗಿ ಮಿನಿ ಮೆಟ್ರೋ ಅಂತ ಹೇಳ್ಬೋದು. ಇದ್ರ ಮೂಲಕವಾಗಿ ಸಂಚಾರಕ್ಕೆ ಒಂದು ದೊಡ್ಡ ಮಟ್ಟ ಕ್ರಾಂತಿ ಮಾಡ್ಲಿಕ್ಕೆ ಕೊಟ್ಟಿದೆ. ಹೀಗಾಗಿ ನಾವು ಇವತ್ತು ಇದರ ಪರಿಚಯ ಮಾಡ್ಕೊಡ್ತೀವಿ. ನೀವು ದಶಾಳ್ ನೋಡ್ತಾ ಇದ್ರಲ್ಲ, ಇದೇ ಪಾಡ್ಗಳ ಮೂಲಕವಾಗಿ ಒಟ್ಟಾರಾಗಿ ಒಂದು 5-6 ಜನ ಒಂದು ಸಮಯಕ್ಕೆ ಪ್ರಯಾಣವನ್ನು ಬೆಳೆಸಬಹುದು. ಈ ಮಾದರಿಯನ್ನು ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಇಂಡೋರ್ ಅಲ್ಲಿ ಸಾಕಷ್ಟು 1-2-3 ಕಿಲೋಮೀಟರ್ ಒಳಗಡೆ, ಯಾಕಂದ್ರೆ ರೆಸಾರ್ಟ್ಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಅದಾದ ನಂತರ ಬಿಸಿನೆಸ್ ಪಾರ್ಕ್ಗಳಿರ್ಬೋದು, ಒಂದು ಬಿಲ್ಡಿಂಗ್ ನಿಂದ ಮತ್ತೊಂದು ಬಿಲ್ಡಿಂಗ್ ನೀವು ಪ್ರಯಾಣ ಮಾಡಬೇಕು. ಆ ಸಂದರ್ಭದಲ್ಲಿ ಇದು ಅತ್ಯಂತ ಮಹತ್ವದ ಸಂಪರ್ಕ ಕ್ರಾಂತಿ ಆಗುತ್ತೆ. ಹೀಗಾಗಿ ಇದರ ಪ್ರಾಡಕ್ಟ್ ಮ್ಯಾನೇಜರ್ ಆಗಿರ್ತಕ್ಕಂಥ ಪ್ರಣಮ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಮೊದಲದಾಗಿ ಇದೇನು ಕಾನ್ಸೆಪ್ಟ್ ಸರ್ ಅಂತ? ಸೊ ನಮ್ಮ ಪ್ರಾಡಕ್ಟ್ ಬೇಸಿಕಲಿ ಬಂದು PRT ಸಿಸ್ಟಮ್ ಅಂತ ಸರ್, ಪರ್ಸನಲೈಸ್ ರ್ಯಾಪಿಡ್ ಟ್ರಾನ್ಸಿಟ್ ಅಂತ. ಈಗೇನು ನಮ್ಮ ಮೆಟ್ರೋ ಏನಿದೆ ಅದು ಮಾಸ್ ರ್ಯಾಪಿಡ್ ಟ್ರಾನ್ಸಿಟ್, ಪಬ್ಲಿಕ್ ಡೊಮೇನಲ್ಲಿ ತುಂಬ ಚಾಲ್ತಿಯಲ್ಲಿ ಬರುತ್ತೆ. ನಮ್ಮದು ಹವೆವರ್ ನಮ್ಮ ಪ್ರಾಡಕ್ಟ್ ತುಂಬ ವರ್ಸಟೈಲ್ ಇದೆ. ಪ್ರೈವೇಟ್ ಸೆಕ್ಟರ್ಗೂ ಬರುತ್ತೆ, ಪಬ್ಲಿಕ್ಗೂ ಬರುತ್ತೆ. ಪ್ರೈವೇಟ್ ಹೆಂಗೆ ಅಂತ ಕೇಳಿದ್ರೆ ಲಾರ್ಜ್ ಪ್ರೈವೇಟ್ ಕ್ಯಾಂಪಸಸ್ ಆಗಲಿ ಅಥವಾ ಬಿಸ್ನೆಸ್ ಟೆಕ್ ಪಾರ್ಕ್ಸ್ ಆಗಲಿ, ಕನ್ವೆನ್ಷನ್ ಸೆಂಟರ್, ಇವಾಗ ನಾವೇನು ನೆರೆದಿದ್ದೀವಿ, ಇವತ್ತೇ ನೀವು ಇಲ್ಲಿಗೆ ಬರಲಿಕ್ಕೆ ನಿಮ್ಮ ಗಾಡಿನ ಎಲ್ಲೋ ದೂರ ಬಿಟ್ಟಿರ್ತೀರಾ ಅನ್ಸುತ್ತೆ, ಅಲ್ಲಿಂದ ಇಲ್ಲಿ ತನಕ ಒಂದು ಕಿಲೋಮೀಟರ್ ಹಂಗೆ ನಡ್ಕೊಂಡು ಬಂದಿರ್ತೀರ. ಅಂಥ ಕಡೆಗೆ ಪ್ರೈವೇಟ್ ಸೆಕ್ಟರ್ ಅಂತ ಬಂದಾಗ, ಪಬ್ಲಿಕ್ ಅಂತ ಬಂದಾಗ ಸರ್, ಈಗ ಮೆಟ್ರೋ ಫೀಡರ್ ಬಸ್ಸಸ್ ಏನಿದೆ, ಒಂದು ಮೆಟ್ರೋ ಸ್ಟೇಷನಿಂದ ಇನ್ನೊಂದು ಬಸ್ ಸ್ಟಾಪ್ಗೆ ಕನೆಕ್ಟಿವಿಟಿ ಏನು ಮೆಟ್ರೋ ಫೀಡರ್ ಬಸ್ಸಸ್ ಇದೆ, ಅದು ಆಲ್ರೆಡಿ ಅಲ್ಲೂ ನಮ್ಮದು ಕನೆಕ್ಟಿವಿಟಿ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಹೇಳ್ತೀವಿ, ಅಲ್ಲಿಗೂ ಸತ್ತ ನಾವು ಬರ್ತೀವಿ. ಈಗೇನು ಮೆಟ್ರೋ ಫೀಡರ್ ಬಸ್ಸಸ್ ಇದೆ ಹೌದು, ಆದರೆ ಅದು ಆ್ಯಸ್ ಪರ್ ಸ್ಕೆಡ್ಯೂಲ್ ಸರ್, ಅದು ಬರ್ತಾನೆ ಇರುತ್ತೆ. ಎಷ್ಟು ಜನ ಕೂತಿರಲಿ ಅದ್ರ ಪಾಡಿಗೆ ಅದು ಚಾಲ್ತಿಯಲ್ಲಿ ಇದ್ದೇ ಇರುತ್ತೆ. ತುಂಬ ಲೋಡನ್ನು ಬೀಳ್ತಾ ಇರುತ್ತೆ BMTC ಅಂತ ಕಡೆ. ನಾವು ನಮ್ಮ ಏನು ಪ್ರಾಡಕ್ಟ್ ಇದೆ ಅದರದ್ದು ಸಪೋರ್ಟ್ ಮಾಡ್ತೀವಿ. ಅಪ್ಲಿಕೇಶನ್ಸ್ ಇಲ್ಲಿ ಸೆಟಪ್ಗಳು ಹೇಗಿರುತ್ತೆ ಅಂತ ಹೇಳಿ ಸರ್? ಹಾಂ ಸರ್, ಅಂದರೆ ಇನ್ನೂ ಒಂದು ಹೇಳಬೇಕಂದ್ರೆ ಏರ್ಪೋರ್ಟಲ್ಲಿ ಸರ್, ಏರ್ಪೋರ್ಟಲ್ಲಿ ಮೇಯ್ನ್ ಆಗಿ ನಮ್ಮದು ಯೂಸ್ ಕೇಸ್ ಬರುತ್ತೆ. ಸೆಟಪ್ ಅಂತ ಏನೋ ಕೇಳಿದ್ರೆ ಹೆಂಗೆ ಎಲ್ಲಿ ಹಾಕ್ಬೋದು, ಎಲ್ಲೆಲ್ಲ ಹೆಂಗಂತ? ಹಾಂ ಅದೇ ಸರ್. ಸೊ ನಮ್ಮದೇನಿದೆ, ನಮ್ಮದೇ ಟ್ರ್ಯಾಕ್ ಇದೆ, ಗೈಡೆಡ್ ಟ್ರಾನ್ಸಿಟ್ ಇದೆ. ಅದ್ರ ಮೇಲೆ ನಮ್ಮದು ಡೆಡಿಕೇಟೆಡ್ ಟ್ರ್ಯಾಕ್ ಮೇಲೆ ನಮ್ಮದು ವೆಹಿಕಲ್ ಮೂವ್ ಆಗ್ತಾ ಇರುತ್ತೆ. ತುಂಬ ಫ್ರ್ಯಾಕ್ಷನ್ ಆಫ್ ಇವಾಗ ಮೆಟ್ರೋಗೆ ಏನು ಯೂಸ್ ಆಗುತ್ತೆ ಅದರದ್ದು ಕೆಲವೇ ಫ್ರ್ಯಾಕ್ಷನಲ್ಲಿ ನಮ್ಮದು ಆಗುತ್ತೆ. ಅದು ಸ್ಕೇಲ್ ಇರ್ಬೋದು ಅಥವಾ ಕಾಸ್ಟ್ ಇರ್ಬೋದು, ಟೈಮು ಅಷ್ಟೇ ಏನು ಡೆವಲಪ್ ಮಾಡೋಕ್ಕೆ. ಫಾರ್ ಇನ್ಸ್ಟೆನ್ಸ್ ಈ ಟ್ರ್ಯಾಕ್ ನಾವೇನು ಮಾಡಿದ್ದೀವಿ ಡೆಮೋಗೆ ಅಂತ, ಇದು ಕೇವಲ ಒಂದು ವಾರದೊಳಗೆ ನಾವು ಮಾಡಿದ್ದೀವಿ. ಈಗ AI ಟೆಕ್ನಾಲಜಿಗಳು ಬಂದಿದೆ, ಇದಕ್ಕೆ ಆ್ಯಕ್ಚುಲಿ ಚಲಾವಣೆ ಮಾಡೋದು ಯಾರು, ಹೆಂಗೆ ಚಲಾವಣೆ ಆಗುತ್ತೆ, ಹೇಗೆ ಸರ್? ಖಂಡಿತ. ಸೊ ಇವಾಗ ಏನು ನೀವೇನು ರೈಟ್ ನಾವು ನೋಡ್ತಾ ಇದ್ದೀರಿ, ಇದು ಒಂದೇ ಟ್ರ್ಯಾಕ್ ಇದೆ, ಒಂದೇ ಪಾಡ್ ಇದೆ. ಒಂದು ದೊಡ್ಡ ಸೈಟಿಗೆ ಹೋದ್ವಿ ಅಂತ ಅಂದ್ಕೊಳ್ಳಿ, ಅಲ್ಲಿ ಕಾಂಪ್ಲೆಕ್ಸ್ ಟ್ರ್ಯಾಕ್ ನೆಟ್ವರ್ಕ್ ಇರುತ್ತೆ, ಮಲ್ಟಿಪಲ್ ಪಾಡ್ಸ್ ಇರುತ್ತೆ. ನೀವು ಹೇಳ್ದಂಗೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ML ಮಷಿನ್ ಲರ್ನಿಂಗ್, ಈ ಥರ ಲೇಟೆಸ್ಟ್ ಟೆಕ್ನಾಲಜೀಸ್ನ ಯೂಸ್ ಮಾಡಿ ನಮ್ಮ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಏನಿದೆ ಅದು ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡುತ್ತೆ ಸರ್. ಈಗ ಆ್ಯಕ್ಚುಲಿ ಆಪರೇಟ್ ಮಾಡ್ಬೋದು ಇದನ್ನ. ಹೇಗೆ? ಸೊ ಕಾನ್ಸೆಪ್ಟ್ ವೈಸ್ ಸರ್, ನೀವು ಹೇಗೆ ಯೋಚನೆ ಮಾಡ್ತೀರಿ ಅಂದರೆ, ಇದು ಹಾರಿಜಾಂಟಲ್ ಲಿಫ್ಟ್ ಅಂತ ಅನ್ಕೋಬೋದು. ಲಿಫ್ಟಲ್ಲಿ ಹೀಗೆ ನೀವು ಲಿಫ್ಟಿಗೆ ಬರ್ತೀರಿ, ಲಿಫ್ಟನ್ನು ಕರಿತೀರಿ, ಜಸ್ಟ್ ಎಕ್ಸಾಕ್ಟ್ಲಿ ನೀವೇ ಮಾಡ್ಬೋದು ಸರ್. ನಾನೀಗ ಇದನ್ನ ಪಾಡನ್ನು ಕರಿತಾ ಇದ್ದೀನಿ, ಈಗ ಆಪರೇಟ್ ಮಾಡಿದ್ದೀನಿ. ಇನ್ನೇನು ಒಂದೇ ಕ್ಷಣಕ್ಕೆ ಈಗ ಇಲ್ಲಿ ತೋರಿಸ್ತಾ ಇದೆ, 1 ನಿಮಿಷ ದೂರದಲ್ಲಿದೆ ಈ ಪಾಡ್. ಈಗ ನಮ್ಮನ್ನು ಇಲ್ಲಿ ಬರುತ್ತೆ, ಇದು ನಾವು ಅದರಲ್ಲಿ ಪ್ರಯಾಣವನ್ನು ಕೂಡ ಮಾಡಬಹುದು. ಮೂಮೆಂಟ್ ಆಗ್ತಾ ಇದೆ. ಅಂದರೆ ಒಂದು ಸಾರಿಗೆ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಇಂಡೋರ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ ನಾವು. ಏರ್ಪೋರ್ಟ್ ಒಂದು ಟರ್ಮಿನಲ್ನಿಂದ ಇನ್ನೊಂದು ಟರ್ಮಿನಲ್ಗೆ ಸಾಕಷ್ಟು ಲಿಫ್ಟನ್ನು ಚೇಂಜ್ ಮಾಡಬೇಕು, ಸಾಕಷ್ಟು ದೂರ ಕ್ರಮಿಸಬೇಕಾಗತ್ತೆ, ಲಿಫ್ಟ್ಗೆ ಲೇಟ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಇದು ದೊಡ್ಡ ಸೊಲ್ಯೂಷನ್. ಯಾಕಂತ ಹೇಳಿದ್ರೆ 10-15 ನಿಮಿಷಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿರ್ತೀವಿ. ಆದರೆ ಏರ್ಪೋರ್ಟ್ ಅಲ್ವಾ, ಒಂದು ಟರ್ಮಿನಲ್ನಿಂದ ಒಂದು ಟರ್ಮಿನಲ್ಗೆ ಬೇಗ ಹೋಗ್ಬೋದು ಅಂತೇಳಿ. ಆದರೆ ಅಲ್ಲಿ ಸಮಯ ಸಾಕಷ್ಟು ತಗೊಳ್ಳುತ್ತೆ. ಹೀಗಾಗಿ ನಾವು ಅಲ್ಲಿನ ಆಪರೇಟರ್ನ ಅಥವಾ ಪ್ರಾಡಕ್ಟ್ ಮ್ಯಾನೇಜರ್ನ ಕರೆದುಕೊಂಡು ಇಲ್ಲಿ ಪ್ರಯಾಣನ ಬಳಸ್ತೀವಿ. ನೀವು ನೋಡ್ಬೋದು ಸೆಟಪ್ಗಳು ಯಾವ ರೀತಿ ಆಗಿದೆ ಅಂತೇಳಿ. ಒಟ್ಟಾರಾಗಿ ಇದು ಒಂದು 3-4 ಜನ ಇದರಲ್ಲಿ ಸಿಂಗಲ್ ಪಾಡ್ ಆಗಿರೋದ್ರಿಂದ 3-4 ಜನ ಪ್ರಯಾಣ ಮಾಡಬಹುದು. ಹೀಗಾಗಿ ಈ ಪಾಡ್ ಈಗ ಇಲ್ಲಿಂದ ಪ್ರಯಾಣ ಮಾಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಸರ್, ಈಗ ಮೊದಲೇದಾಗಿ ಈಗ ಮತ್ತೆ ಈಗ ಕಾಸ್ಟಿಂಗ್, ಆ್ಯಕ್ಚುಲಿ ಎಲ್ಲದಕ್ಕೂ ಕೂಡ ಕಾಸ್ಟಿಂಗ್ ಕಡಿಮೆ ಇದೆ ಅಥವಾ ಆ ಥರದ್ದು ಮಾರ್ಕೆಟ್ ಇರುತ್ತೆ, ಸಾಕಷ್ಟು ಆವಿಷ್ಕಾರಗಳಾಗುತ್ತೆ. ಇದು ಕಾಸ್ಟಿಂಗ್ ಸರ್, 1 ಕಿಲೋಮೀಟರ್ಗೆ ಎಷ್ಟು ರೂಪಾಯಿ ಬೀಳುತ್ತೆ, ಜನರಿಗೆ ಬರ್ಡನ್ ಆಗದಿದ್ದಾಗ ಹೇಗೆ ಇದು ಕಾರಣ? ಖಂಡಿತ ಸರ್, ಅದೇ ನಮ್ಮ ಮೇನ್ ಫೋಕಸ್ ಆ್ಯಕ್ಚುಲಿ. ಕಸ್ಟಮರ್ಸಿಗೆ ಅಫೋರ್ಡಬಲ್ ಆಗಿರಬೇಕು, ಸಾಮಾನ್ಯ ಜನಗಳಿಗೆ ಅಂತ ಹೇಳೋದಾದ್ರೆ ನಾವೇನು ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಆಪರೇಷನಲ್ ಕಾಸ್ಟ್ 1 ರೂಪಿ ಪರ್ ಕಿಲೋಮೀಟರ್ ಅಂತ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ.
ಅಫ್ಕೋರ್ಸ್ ಇನ್ಫ್ರಾ ಕಾಸ್ಟು ಬೇರೆ ಇರುತ್ತೆ, ಅದು ಅಂದರೆ ಕಾಲಮ್ಸು ಟ್ರ್ಯಾಕ್ ಆಗಿರ್ಬೋದು, ಅದು ಸೈಟ್ ಡಿಪೆಂಡೆಂಟ್ ಇರುತ್ತೆ ಸರ್. ಸೊ ಏಕ್ದಮ್ ಒಂದು ಕಟ್ ಒಂದು ಪ್ರಾಪರ್ ಪ್ರೈಸಿಂಗ್ ಅಂತ ಹೇಳಲಿಕ್ಕೆ ಬರಲ್ಲ ಎಲ್ಲದಕ್ಕೂ. ಸೊ ನೀವು ಹೇಗೆ ಇವಾಗ ಲಿಫ್ಟ್ ಒಳಗೆ ಬಂದಿದ್ದೀರಿ ಅಂತ ಅಂದ್ಕೊಳ್ಳಿ, ಒಳಗೆ ಬಂದಮೇಲೆ ನೀವು ಯಾವ ಫ್ಲೋರ್ ಅಂತ ಚೂಸ್ ಮಾಡ್ತೀರಿ, ಅದೇ ಥರ ಇಲ್ಲಿ ನೀವು ಡೆಸ್ಟಿನೇಷನ್ 2 ಟ್ರಿಪ್ ಇದೆ. ಟವರ್ 1 ಅಂತ ಚೂಸ್ ಮಾಡಿದ್ರೆ ರಿವರ್ಸ್ ವಾಪಸ್ ಬರುತ್ತೆ, ಟವರ್ 1 ಸೆಲೆಕ್ಟ್ ಮಾಡಿ ಹೋಲ್ 1ಗೆ ಹೋಗಿ ಅವಾಗ ವಾಪಸ್ ಬರ್ತೀವಿ, ಸ್ಲೈಡ್ ಮಾಡಿ ಸರ್ ಅಷ್ಟೇ. ಒಂದು ಸಂಪರ್ಕ ಕ್ಷೇತ್ರದಲ್ಲಿ ಅದೇ ರೀತಿ ಇಂಡೋರ್ ಟ್ರಾನ್ಸ್ಪೋರ್ಟ್ ಇರುತ್ತೆ, ರೆಸಾರ್ಟ್ಗಳಿರುತ್ತೆ, ಹಾಗೆ ವಿಮಾನ ನಿಲ್ದಾಣಗಳಿರುತ್ತೆ, ಬಿಸ್ನೆಸ್ ಪಾರ್ಕ್ ಅಂದ್ರೆ 1 ಎಕರೆ ಇರೋದಿಲ್ಲ, 2 ಎಕರೆ ಇರೋದಿಲ್ಲ, ಸಾಕಷ್ಟು ಕಿಲೋಮೀಟರ್ ದೂರಗೂ ಕೂಡ ಒಂದು ಈ ಪಾರ್ಕ್ಗಳಿರುತ್ತೆ. ಹೀಗಾಗಿ ಇಲ್ಲಿನ ನಾವು ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇದ್ದೇವೆ. ಹೀಗಾಗಿ ಇಂಡೋರ್ ಏನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ. ಹೀಗಾಗಿ ಇಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ. ಎಂ ಬಿ ಪಾಟೀಲ್ ಅವರು ಹೇಳ್ತಾ ಇದ್ರು, ಒಂದಿಷ್ಟು ಹೊಸ ತಂತ್ರಜ್ಞಾನವನ್ನು ನಾವು ಪರಿಚಯ ಮಾಡ್ಕೊಡ್ತಾ ಇದೀವಿ ಅಂತ ಹೇಳಿ. ಇದೇ ರೀತಿಯಾಗಿರ್ತಕ್ಕಂಥ ತಂತ್ರಜ್ಞಾನ ಒಂದು ಬಿಸ್ನೆಸ್ ಪಾರ್ಕ್ಗಳಿರುತ್ತೆ, ಬಿಸ್ನೆಸ್ ಪಾರ್ಕ್ಲಿ ಸಮಯನ ಕಡಿಮೆ ಮಾಡಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಇದು ನಿಯೋ ಕಮ್ಯುನಿಟಿ ಅಂತ ಹೇಳಿ ಇದು ದೊಡ್ಡ ಮಟ್ಟಕ್ಕೆ ನಾವು ಇಲ್ಲಿ ಕ್ರಾಂತಿಯನ್ನ ಮಾಡ್ಲಿಕ್ಕೆ ಈ ಒಂದು ಪ್ರಯೋಗ ಸಾಕ್ಷಿ ಆಗ್ತಾ ಇದೆ. ಕ್ಯಾಮರಾಮನ್ ರಮೇಶ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.